ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಇಂದು ನಾನು 9ನೆಯ ತರಗತಿಗೆ 2ನೆಯ ಅಧ್ಯಾಯವಾದಂತಹ ಯೂಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ ಈ ಒಂದು ಅಧ್ಯಾಯವನ್ನು ತೆಗೆದುಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ತಾವೆಲ್ಲರೂ ಸಂಖ್ಯಾ ಪದ್ಧತಿಯ ಕುರಿತು ಮಾಹಿತಿಯನ್ನು ಪಡೆದುಕೊಂಡ್ರಿ. ತಮಗೆಲ್ಲರಿಗೂ ಅದು ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಯೂಕ್ಲಿಡ್ನ ಪ್ರಸ್ತಾವನೆಗಳು ಏನಿವೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಜೊತೆಗೆ ಯೂಕ್ಲಿಡನ ಆಧಾರ ಪ್ರತಿಜ್ಞೆಗಳು, ಸ್ವಯಂ ಸಿದ್ಧಗಳು ಏನಿವೆ, ಅವುಗಳು ಏನನ್ನು ನಿಮಗೆ ಹೇಳ್ತವೆ ಅನ್ನೋದನ್ನು ಈ ಒಂದು ಅವಧಿಯಲ್ಲಿ ಸವಿಸ್ತಾರವಾಗಿ ತಾವು ಅಭ್ಯಾಸ ಮಾಡ್ತೀರ. ಹಾಗಾದರೆ ಪ್ರಾರಂಭಿಸೋಣ. ಯೂಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ ಏನಿದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ರೇಖಾಗಣಿತ, ಜಾಮೆಟ್ರಿ ಅನ್ನುವಂತಹ ಶಬ್ದ ಹೇಗೆ ಬಂತು? ಗ್ರೀಕ್ನ ಶಬ್ದಗಳಾದಂತಹ ಜಿಯೋ ಮತ್ತು ಮೆಟ್ರಾನ್, ಜಿಯೋ ಮತ್ತು ಮೆಟ್ರಿನ್ ಈ ಎರಡು ಶಬ್ದಗಳು ಒಟ್ಟಿಗೆ ಕೂಡಿದಾಗ ಜಾಮೆಟ್ರಿ ಅನ್ನುವಂಥ ಶಬ್ದ ಬರುತ್ತೆ. ಜಾಮೆಟ್ರಿಗೆ ನಾವು ರೇಖಾಗಣಿತ ಅಂತ ಹೇಳ್ತೇವೆ. ಜಿಯೋ ಅಂತಂದರೆ, ಗ್ರೀಕ್ನಲ್ಲಿ ಜಿಯೋ ಅಂತಂದರೆ ಭೂಮಿ ಅಂತ ಅರ್ಥ. ಗ್ರೀಕ್ನ ಮತ್ತೊಂದು ಶಬ್ದವಾದ ಮೆಟ್ರಿನ್, ಮೆಟ್ರಿನ್ ಅಂತಂದರೆ ಅಳತೆ ಮಾಡುವಂಥ ಅರ್ಥ. ಈ ಎರಡು ಶಬ್ದ ಸೇರಿ ಜಾಮೆಟ್ರಿ ಅಂತ ಆಗಿದೆ. ಅಂದರೆ ಭೂಮಿಯನ್ನು ಅಳತೆ ಮಾಡುವಂಥ. ನಮ್ಮ ಪೂರ್ವಿಕರಿಗೆ ಭೂಮಿಯನ್ನು ಅಳತೆ ಮಾಡುವಂತಹ ಸಂದರ್ಭ ಬಂದಾಗ ಈ ಜಾಮೆಟ್ರಿ ಅಥವಾ ರೇಖಾಗಣಿತ ಉಗಮ ಆಯಿತು ಅಂತ ನಾವು ಇಲ್ಲಿ ಭಾವಿಸಬಹುದು. ಹಾಗಾಗಿ ಭೂಮಿಯನ್ನು ಅಳತೆ ಮಾಡುವ ಸಂದರ್ಭದ ಹಂತದಲ್ಲಿ ಈ ರೇಖಾಗಣಿತ ಉಗಮ ಆಯಿತು. ನಮ್ಮ ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ರೇಖಾಗಣಿತದ ಪ್ರಾರಂಭ ಹೇಗಾಯಿತು? ಇಲ್ಲಿ ಒಂದು ಶುಲ್ಬ ಸೂತ್ರಗಳು ಅಂತ ಇತ್ತು ಪ್ರಾರಂಭದಲ್ಲಿ. ಒಂದು ಹಗ್ಗದ ಸಹಾಯದಿಂದ ಎಲ್ಲವುಗಳನ್ನು ಅಳತೆ ಮಾಡ್ತಾ ಇದ್ರು. ಶುಲ್ಬ ಸೂತ್ರಗಳು ಅನ್ನುವಂಥದ್ದು ರೇಖಾಗಣಿತದ ರಚನೆಗೆ ಕೈಪಿಡಿಯಾಗಿದ್ದು. ಯಾವ್ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ರು ಇದನ್ನು? ಹೋಮಕುಂಡಗಳ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಶುಲ್ಬ ಸೂತ್ರಗಳನ್ನು ಬಳಕೆ ಮಾಡ್ತಿದ್ರು. ಮುಂದಿನ ದಿನಮಾನಗಳಲ್ಲಿ ಅದೇನಾಯಿತು ಅಂದರೆ ರೇಖಾಗಣಿತದ ಉಗಮಕ್ಕೆ ನಾಂದಿ ಆಯಿತು. ಈ ಮುಂದೆ ನಮ್ಮ ಪ್ರಾಚೀನ ಭಾರತದಲ್ಲಿ ಭಾಳಷ್ಟು ಜನರು ಈ ಒಂದು ರೇಖಾಗಣಿತದ ಬೆಳವಣಿಗೆಗೆ ಕಾರಣೀಕರ್ತರಾಗಿದ್ದಾರೆ. ಹಾಗೆ ಈ ರೇಖಾಗಣಿತದ ಮೂಲ ಅಂಶಗಳ ಕುರಿತು ರೇಖಾಗಣಿತದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೆಲಸಗಳನ್ನು ಮಾಡಿದಂಥವರು ಗ್ರೀಕ್ನ ಗಣಿತಶಾಸ್ತ್ರಜ್ಞನಾದ ಥೇಲ್ಸ್ ಮತ್ತು ಪೈಥಾಗೋರಸ್. ಥೇಲ್ಸ್ ಮತ್ತು ಪೈಥಾಗೋರಸ್ ಬಹಳಷ್ಟು ಕೆಲಸಗಳನ್ನು ಮಾಡಿದರು. ಥೇಲ್ಸ್ ಮತ್ತು ಪೈಥಾಗೋರಸ್ ಈ ಇಬ್ಬರು ಮಹನೀಯರು ರೇಖಾಗಣಿತದ ಬೆಳವಣಿಗೆಗೆ ಕಾರಣಕರ್ತರಾದರು ಅಂತ ನಾವು ಹೇಳ್ಬೋದು. ಆನಂತರದಲ್ಲಿ ಬಂದಂಥವನು ಯೂಕ್ಲಿಡ್.
ಯೂಕ್ಲಿಡ್ ಏನು ಮಾಡಿದ ಅಂತಂದರೆ ರೇಖಾಗಣಿತದಲ್ಲಿರುವಂತಹ ಮೂಲ ಅಂಶಗಳು ಬಿಂದು, ಸರಳರೇಖೆ, ಸಮತಲ. ಬಿಂದು, ಸರಳರೇಖೆ ಮತ್ತು ಸಮತಲಗಳಿಗೆ ಮೊದಲಿಗೆ ಸ್ಪಷ್ಟವಾದ ವ್ಯಾಖ್ಯಾನ ಇರಲಿಲ್ಲ. ಬಿಂದು ಅಂದರೆ ಏನು, ಅದಕ್ಕೆ ಯಾವ ರೀತಿ ವ್ಯಾಖ್ಯಾನ ಕೊಡಬೇಕು ಇರಲಿಲ್ಲ. ಅಂದರೆ ಸರಳರೇಖೆ ಅಂತಂದರೆ ಹೇಗಿರುತ್ತೆ, ಅದರ ಪರಿಕಲ್ಪನೆ ಹೇಗೆ ಅನ್ನೋದರ ಬಗ್ಗೆ ಸರಿಯಾದ ವ್ಯಾಖ್ಯಾನಗಳನ್ನು ಆ ಸಂದರ್ಭದಲ್ಲಿ ಯಾರೂ ಕೂಡ ನೀಡಿರಲಿಲ್ಲ. ಬಿಂದು, ಸರಳರೇಖೆ ಮತ್ತು ಸಮತಲ ಈ ಮೂರು ಅಂಶಗಳು ಫಂಡಮೆಂಟಲ್ಸ್. ರೇಖಾಗಣಿತಕ್ಕೆ ಈ ಮೂರು ಅಂಶಗಳು ಅತ್ಯಂತ ಅವಶ್ಯಕ. ಈ ಮೂರು ಅಂಶಗಳ ಮೇಲೇ ಏನಾಗಿದೆ ರೇಖಾಗಣಿತ ನಿಂತಿರುವಂಥದ್ದು. ಹಾಗಾಗಿ ಈ ಮೂರು ಅಂಶಗಳ ಬಗ್ಗೆ ಸ್ಪಷ್ಟವಾದ ವ್ಯಾಖ್ಯಾನವನ್ನು ನೀಡಿದಂಥವರು ಯಾರು? ಯೂಕ್ಲಿಡ್. ಹಾಗಾಗಿ ಯೂಕ್ಲಿಡನಿಗೆ ಏನು ಹೇಳ್ತಾರೆ ಅಂತಂದರೆ ರೇಖಾಗಣಿತದ ಜನಕ ಅಂತ ಹೇಳ್ತಾರೆ. ಯೂಕ್ಲಿಡ ರೇಖಾಗಣಿತದಲ್ಲಿ ಬರುವಂಥ ಬಹಳಷ್ಟು ಅಂಶಗಳಿಗೆ ಏನು ಮಾಡಿದ, ಅವನು ವ್ಯಾಖ್ಯಾನಗಳನ್ನು ಕೊಟ್ಟ. ಹಾಗಾಗಿ ಯೂಕ್ಲಿಡನಿಗೆ ರೇಖಾಗಣಿತದ ಜನಕ ಅಂತ ಕರೀತಾರೆ. ನಿಮಗೆ 1 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಬಹುದು. ರೇಖಾಗಣಿತದ ಜನಕ ಡ್ಯಾಶ್, ಬಿಟ್ಟ ಸ್ಥಳ ತುಂಬಿರಿ. ಯಾರೋ ಈಜಿಪ್ಟ್ ದೇಶದ ಗಣಿತಶಾಸ್ತ್ರಜ್ಞ. ಯಾರು? ಯೂಕ್ಲಿಡ್. ಯೂಕ್ಲಿಡನನ್ನು ರೇಖಾಗಣಿತದ ಜನಕ ಅಂತ ಕರೀತಾರೆ. ಹಾಗಾಗಿ ಈ ಯೂಕ್ಲಿಡ್ ಏನು ಮಾಡಿದ ಅಂತಂದರೆ ತನ್ನ ಎಲ್ಲ ಅಂಶಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟ. ಅವನು ಎಲಿಮೆಂಟ್ಸ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಈ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ತಾನು ಮಾಡಿರುವಂಥ ಸಂಶೋಧನೆಗಳೆಲ್ಲವುಗಳನ್ನು ಅದರಲ್ಲಿ ಬರೆದಿಟ್ಟ. ಆ ಪುಸ್ತಕದಲ್ಲಿಯ ಕೆಲವು ಅಂಶಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಿದೆ ಆ ಪುಸ್ತಕದಲ್ಲಿ ಅಂದರೆ ಬಿಂದುವಿಗೆ ಸಂಬಂಧಪಟ್ಟಂತೆ ಒಂದು ಪರಿಕಲ್ಪನೆಯನ್ನು ನೀಡಿದ. ಬಿಂದು ಅಂದರೆ ಏನದು ಅಂತ. ಬಿಂದುವಿಗೆ ಯಾವುದೇ ಭಾಗ ಇಲ್ಲ, ಅದಕ್ಕೆ ಸ್ಥಾನಮಾನಗಳು ಯಾವ್ಯಾವುದೂ ಇಲ್ಲ. ಬಿಂದುವಿಗೆ ಕಾಲ್ಪನಿಕ ಚುಕ್ಕೆ ಅಂತ. ಬಿಂದುವಿನ ಪರಿಕಲ್ಪನೆಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಏನು ಅಂತ ಬಿಂದು ಅಂದರೆ ಅದರ ವ್ಯಾಖ್ಯಾನ ಏನು? ಕೇವಲ ಸ್ಥಾನ ಮಾತ್ರ ಇದೆ. ಅದಕ್ಕೆ ಕೇವಲ ಸ್ಥಾನ ಮಾತ್ರ ಇದೆ. ಉದ್ದ, ಅಗಲ, ಗಾತ್ರಗಳು ಇಲ್ಲದಂಥ ಒಂದು ಕಾಲ್ಪನಿಕ ಚುಕ್ಕೆ. ಅದನ್ನು ಅವನೇನು ಮಾಡಿದ್ದಾನೆ, ತನ್ನ ಎಲಿಮೆಂಟ್ಸ್ ಪುಸ್ತಕದಲ್ಲಿ ಬರೆದಾನೆ. ಬಿಂದುವಿಗೆ ಯಾವುದೇ ಭಾಗವಿಲ್ಲ. ನಂತರ ರೇಖೆ ಅಂತಂದರೆ ಅದೇನದು? ಅಗಲರಹಿತ ಉದ್ದ. ಅಗಲವೇ ಇಲ್ಲ ಅದಕ್ಕೆ. ಅಗಲ ಇಲ್ಲದಂಥ ಒಂದು ಉದ್ದವನ್ನು ರೇಖೆ ಅಂತ ವ್ಯಾಖ್ಯಾನ ಕೊಟ್ಟರು. ರೇಖೆಯ ಅಂತ್ಯಬಿಂದುಗಳು ಕೂಡ ಬಿಂದುಗಳೇ. ಒಂದು ಬಿಂದುವನ್ನು ಮತ್ತೊಂದು ಬಿಂದುವನ್ನು ಅಕ್ಕಪಕ್ಕದಲ್ಲಿ ಜೋಡಿಸ್ತಾ ಹೋಗಿಬಿಟ್ರೆ ದೊರೆಯುವಂಥದ್ದು ಏನಿದೆಯಲ್ಲ, ಒಂದೇ ನೇರದಲ್ಲಿ ದೊರೆಯುವಂಥದ್ದೇನಿದೆಯಲ್ಲ, ಅದು ರೇಖೆ. ಆ ರೇಖೆಯ ಅಂತ್ಯಬಿಂದುಗಳಲ್ಲಿ ಕೂಡ ಏನಿರುತ್ತೆ, ಅಲ್ಲಿ ಬಿಂದುಗಳೇ ಇರ್ತವೆ ಅಂತ ಏನು ಮಾಡಿದ ಯೂಕ್ಲಿಡ್ ತನ್ನ ವ್ಯಾಖ್ಯಾನವನ್ನು ನೀಡಿದ. ಮೇಲ್ಮೈ ಅಂತಂದರೆ ಏನು? ಮೇಲ್ಮೈಗೆ ಉದ್ದ ಮತ್ತು ಅಗಲ ಮಾತ್ರ ಇರುತ್ತೆ. ಮೇಲ್ಮೈಗೆ ಉದ್ದ ಮತ್ತು ಅಗಲ ಮಾತ್ರಗಳು ಇರ್ತವೆ. ಮೇಲ್ಮೈನ ಬದಿಗಳು ಕೂಡ ಏನಾಗಿರ್ತವೆ? ರೇಖೆಗಳಾಗಿರ್ತವೆ. ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ. ಏನು ಅಂತಂದರೆ ರೇಖೆ, ಮೇಲ್ಮೈ ಅಂತಂದರೆ ರೇಖೆಗಳಿಂದ ಉಂಟಾಗಿದೆ. ರೇಖೆಗಳು ಅಂತಂದರೆ ಬಿಂದುಗಳಿಂದ ಉಂಟಾಗಿದೆ. ಬಿಂದು ಅಂದರೆ ಅದಕ್ಕೆ ಸ್ಥಾನ ಮಾತ್ರ ಇದೆ. ಉದ್ದ, ಅಗಲ, ಗಾತ್ರ ಯಾವ್ಯಾವುದು ಕೂಡ ಅದಕ್ಕೆ ಇಲ್ಲ. ಈ ರೀತಿಯ ಪರಿಕಲ್ಪನೆಯನ್ನು ನೀಡಿದಂಥವನು ಯಾರು? ಯೂಕ್ಲಿಡ್. ಹಾಗಾಗಿ ಈ ಅಂಶಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಬಿಂದು ಅಂದರೆ ಹೇಗಿರುತ್ತೆ, ರೇಖೆ ಅಂದರೆ ಹೇಗಿರುತ್ತೆ, ಆಮೇಲೆ ಮೇಲ್ಮೈ ಅರ್ಥ ಏನು, ಸಮತಲ ಅಂದರೆ ಹೇಗಿರುತ್ತೆ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಹಾಗಾದರೆ ಇದರ ಮುಂದಿನ
ಹಂತದಲ್ಲಿ ಏನಿದೆ, ಮತ್ತೆ ಯೂಕ್ಲಿಡ್ ಏನನ್ನು ಹೇಳಿದ ಅನ್ನೋದನ್ನು ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ. ಯೂಕ್ಲಿಡ್ ಏನು ಮಾಡಿದ, ತನ್ನ ಎಲ್ಲ ಸಿದ್ಧಾಂತಗಳನ್ನು ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಅನ್ನುವ ಎರಡು ಶಬ್ದಗಳ ಮೇಲೆ, ಎರಡು ಮುಖ್ಯ ಅಂಶಗಳ ಮೇಲೆ ಆ ಎಲ್ಲ ಅಂಶಗಳನ್ನು ವಿವರಣೆ ಕೊಡ್ತಾ ಹೋಗ್ತಾನೆ. ತನ್ನ ಎಲ್ಲ ಹೇಳಿಕೆಗಳನ್ನು ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಅಂತ ಬರುತ್ತೆ. ಇವುಗಳಲ್ಲಿ ವಿಂಗಡಿಸಿ ತನ್ನ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಬರ್ತಾನೆ. ಈ ಎಲ್ಲ ಹೇಳಿಕೆಗಳು ಬಿಂದು, ಸರಳರೇಖೆ ಮತ್ತು ಸಮತಲಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಹಾಗಾದರೆ ಸ್ವಯಂ ಸಿದ್ಧ ಅಂತ ನಾವು ಯಾವುದನ್ನು ಕರಿತೇವೆ, ಆಧಾರ ಪ್ರತಿಜ್ಞೆ ಅನ್ನೋದನ್ನು ಯಾವುದಕ್ಕೆ ಕರಿತೇವೆ? ಮಕ್ಕಳೇ, ತಮಗೆಲ್ಲ ಗೊತ್ತಿದೆ, ಆಟಗಳಲ್ಲಿ ಕೆಲವು ನಿಯಮಗಳು ಇರ್ತವೆ. ಈಗ ಕಬಡ್ಡಿ ಆಟ ಅಂತ ತಿಳ್ಕೊಳ್ಳಿ. ಕಬಡ್ಡಿ ಆಟದಲ್ಲಿ ಎಷ್ಟು ಜನ ಇರ್ತಾರೆ? 7 ಜನ. ಇಲ್ಲ, ನಾನು 8 ಜನ ಆಟ ಆಡ್ತೀನಿ ಅಂತ ಹೇಳಕ್ಕೆ ಬರುತ್ತಾ? ಬರಲ್ಲ. 7 ಜನ ಕಬಡ್ಡಿ ಆಟ ಆಡಬೇಕು ಅಂದರೆ 7 ಜನನೇ ಇರಬೇಕಲ್ಲಿ. ನಂತರ ಕ್ರಿಕೆಟ್ ಎಷ್ಟು ಜನ ಇರಬೇಕು? 11 ಜನ ಇರಬೇಕು. ಎಷ್ಟೋ? 11 ಜನ. ಇಲ್ಲ, ನಾನು 10 ಜನ ಆಟ ಆಡ್ತೀವಿ, ಇಲ್ಲ 15 ಜನ ಆಟ ಆಡ್ತೀವಿ, ಅವೆಲ್ಲ ಇಲ್ಲ. ನಿಯಮ ಅಂದರೆ ನಿಯಮ. ಆ ನಿಯಮಗಳನ್ನು ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾಕೆ, ಏನು ಅಂತ ಚರ್ಚೆ ಮಾಡುವ ಹಾಗಿಲ್ಲ. ಆ ನಿಯಮಕ್ಕೆ ನಾವೆಲ್ಲ ಏನಾಗಬೇಕು? ಬದ್ಧರಾಗಿರಬೇಕು. ನಿಯಮಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು? ಅದು ಹೌದು ಅಂತ ಒಪ್ಪಿಕೊಂಡು ನಾವು ಆಟಗಳನ್ನು ಆಟ ಆಡ್ತೇವೆ. ಹಾಗೆಯೇ ರೇಖಾಗಣಿತದಲ್ಲಿಯೂ ಕೂಡ ಇರುವಂಥ ಕೆಲವು ನಿಯಮಗಳಿದ್ದಾವೆ. ಅವುಗಳನ್ನು ನಾವೇನು ಮಾಡಬೇಕು? ಸತ್ಯ ಅಂತ ಒಪ್ಕೋಬೇಕು, ಹೌದು ಅಂತ ಒಪ್ಕೋಬೇಕು. ಅಂಥವುಗಳಿಗೆ ನಾವೇನು ಹೇಳ್ತೇವೆ ಅಂತಂದರೆ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು. ಸ್ವಯಂ ಸಿದ್ಧ ಅಂತಂದರೆ ಏನು? ತನ್ನಷ್ಟಕ್ಕೆ ತಾನೇ ಸ್ವಯಂ ಸಿದ್ಧ. ಇಲ್ಲಿ ಚರ್ಚೆ ಮತ್ತು ಸಾಧನೆಗಳಿಲ್ಲದೆ, ಈ ಹೇಳಿಕೆಗಳಿಗೆ ಚರ್ಚೆಗಳು ಮಾಡೋ ಹಾಗಿಲ್ಲ, ಸಾಧನೆಗಳು ಮಾಡೋ ಹಾಗಿಲ್ಲ. ಈ ಎಲ್ಲವುಗಳನ್ನು ನಾವೇನು ಮಾಡಬೇಕು? ಸತ್ಯ ಅಂಥೇಳಿ ಒಪ್ಕೋಬೇಕು. ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಸತ್ಯ ಎಂದು ಒಪ್ಪಿಕೊಳ್ಳುವಂತಹ ಸಂಗತಿಗಳು ಊಹಾಸತ್ಯಗಳು. ಈ ಊಹಾಸತ್ಯಗಳನ್ನು ನಾವೇನು ಹೇಳ್ತೀವಿ ಅಂತಂದರೆ ಸ್ವಯಂ ಸಿದ್ಧಗಳು. ಇವುಗಳಿಗೆ ಚರ್ಚೆ ಮಾಡೋ ಹಾಗಿಲ್ಲ. ಆಟದಲ್ಲಿ ನಾವೇನಾದರೂ ಚರ್ಚೆ ಮಾಡ್ತೇವಾ? ಇದ್ಯಾಕೆ ಹೀಗೆ ಅಂತ? ಏನಿಲ್ಲ. ಆ ನಿಯಮ ಏನಿದೆ ಅದಕ್ಕೆ ನಾವು ಬದ್ಧರಾಗಿ ಹೋಗ್ತೇವೆ. ಹಾಗೆ ಸ್ವಯಂ ಸಿದ್ಧನೂ ಕೂಡ ಹಾಗೇನೆ. ಇಲ್ಲಿ ಬರುವಂಥ ನಿಯಮಗಳಿಗೆ ನಾವು ಬದ್ಧರಾಗಿರಬೇಕು. ಅಲ್ಲಿ ಬರುವಂಥ ನಿಯಮ ಯಾವ ಕಾರಣಕ್ಕೂ ಸುಳ್ಳಾಗಿರೋದಿಲ್ಲ, ಯಾವಾಗಲೂ ಸತ್ಯವಾಗಿರುವಂಥ ಅಂಶನೇ ಆಗಿರುತ್ತೆ. ಇವುಗಳನ್ನು ನೋಡೋಣ. ಈಗ ಒಂದೊಂದಾಗಿ ನೋಡೋಣ. ನಾವು ನೋಡಿದಾಗ ನಮಗೇನಾಗುತ್ತೆ, ಯಾವುದು ಸರಿ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಹೇಳಿಕೆಗಳನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ, ಹೌದು ಸರಿ ಇದೆ ಇದು ಅಂತ. ಏನಿದೆ ಹೇಳಿಕೆ? ಹಾಗಾದರೆ ಸ್ವಯಂ ಸಿದ್ಧ ಒಂದನ್ನು ತೆಗೆದುಕೊಳ್ತೀನಿ. ಸ್ವಯಂ ಸಿದ್ಧ ಒಂದರಲ್ಲಿ ನೋಡಿ ಏನಿದೆ ಅಂತಂದರೆ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರ್ತವೆ. ಇಲ್ಲಿ ನಾನು ಒಂದು ಉದಾಹರಣೆ ಕೊಟ್ಟಿದ್ದೇನೆ ಕೆಳಗಡೆ. ಈಗ AB ಅನ್ನುವಂಥದ್ದೊಂದು ರೇಖಾಖಂಡ ಇದೆ, PQ ಅನ್ನುವಂಥದ್ದೊಂದು ರೇಖಾಖಂಡ ಇದೆ, MN ಅನ್ನುವಂಥದ್ದೊಂದು ರೇಖಾಖಂಡ ಇದೆ. ಈ ಎಲ್ಲ ರೇಖಾಖಂಡಗಳು ಹೇಗಿವೆ ಅಂತಂದರೆ, AB ರೇಖಾಖಂಡಕ್ಕೆ PQ ಅನ್ನುವಂತಹ ರೇಖಾಖಂಡ ಸಮ ಇದೆ. ABಗೆ PQ ರೇಖಾಖಂಡ ಸಮ. ಎಲ್ಲಿದೆ? ಕೆಳಗಡೆ ಬರ್ದನ್ನು ನೋಡ್ರಿ.
ನಂತರ ಪುನಃ ಎ ಬಿ ರೇಖಾಖಂಡಕ್ಕೆ ಎಮ್ ಎನ್ ಅನ್ನುವಂಥ ರೇಖಾಖಂಡ ಸಮ. ಎ ಬಿಗೆ ಪಿ ಕ್ಯೂ ಸಮ ಇದೆ, ಎ ಬಿಗೆ ಎಮ್ ಎನ್ ಸಮ ಇದೆ. ಹಾಗಾದರೆ ಪಿ ಕ್ಯೂ ಮತ್ತು ಎಮ್ ಎನ್ ಸಮ ಇರುತ್ತಲ್ವಾ? ಎ ಬಿ ಅನ್ನುವಂಥ ರೇಖಾಖಂಡ 10 ಸೆಂಟಿಮೀಟರ್ ಇದೆ, ಪಿ ಕ್ಯೂ ಎಷ್ಟಾಗುತ್ತೆ ಹೇಳಿ? ಅದು ಕೂಡ 10 ಸೆಂಟಿಮೀಟರೇ. ಯಾಕೆಂದರೆ ಎ ಬಿ ಮತ್ತು ಪಿ ಕ್ಯೂ ಸಮ ಅಂತ ಹೇಳಿದ್ದೇವಲ್ಲ ನಾವೀಗ. ಎರಡನೇ ಕಂಡೀಷನ್ ಏನು? ಎ ಬಿ ಮತ್ತು ಎಮ್ ಎನ್ಗಳು ಕೂಡ ಸಮ ಇದ್ದಾವೆ. ಎ ಬಿ 10 ಇದ್ದರೆ ಎಮ್ ಎನ್ ಕೂಡ 10 ಸೆಂಟಿಮೀಟರ್ ಇದೆ. ಹಾಗಾದರೆ ಪಿ ಕ್ಯೂ ಮತ್ತು ಎಮ್ ಎನ್ಗಳು ಕೂಡ ಏನಾಗ್ತವೆ? ಪರಸ್ಪರ ಸಮ ಇರ್ತವೆ. ಹೇಳಿಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಂದೇ ಅಂಶಕ್ಕೆ ಸಮನಾಗಿರುವ ಎ ಬಿಗೆ ಪಿ ಕ್ಯೂನು ಸಮ, ಎ ಬಿಗೆ ಎಮ್ ಎನ್ ಕೂಡ ಸಮ. ಹಾಗಿದ್ದಲ್ಲಿ ಏನಾಗುತ್ತೆ ಅಂತಂದರೆ ಪಿ ಕ್ಯೂಗೆ ಎಮ್ ಎನ್ ಸಮನಾಗುತ್ತೆ ಅನ್ನುವಂಥ ಅಂಶವನ್ನು ಯೂಕ್ಲಿಡ್ ತನ್ನ ಮೊದಲನೆಯ ಸ್ವಯಂ ಸಿದ್ಧದಲ್ಲಿ ವ್ಯಕ್ತಪಡಿಸ್ತಾನೆ. ಇದು ಸ್ವಯಂ ಸಿದ್ಧ 1. ಈಗ ಎರಡನೇ ಸ್ವಯಂ ಸಿದ್ಧದಲ್ಲಿ ನೋಡೋಣ ಏನು ಬರುತ್ತೆ ಅಂತ. ಎರಡನೇ ಸ್ವಯಂ ಸಿದ್ಧ, ಸಮ ಅಂಶಗಳಿಗೆ ಸಮಗಳನ್ನು ಸೇರಿಸಿದರೆ ಮೊತ್ತಗಳು ಸಮನಾಗಿರುತ್ತವೆ. ಸಮನಾಗಿರುವ ಅಂಶಗಳಿಗೆ, ಇಲ್ಲಿ ಉದಾಹರಣೆಯಲ್ಲಿ ನೋಡಿ, ಸಮನಾಗಿರುವ ಅಂಶಗಳು ಎ ಬಿ ಮತ್ತು ಸಿ ಡಿ ಸಮ. ಎ ಬಿ ಏನಾಗಿದೆ? ಅಲ್ಲಿ 10 ಸೆಂಟಿಮೀಟರ್ ಇದೆ, ಸಿ ಡಿ ಕೂಡ 10 ಸೆಂಟಿಮೀಟರ್ ಇದೆ. ಸಮನಾಗಿರುವಂತಹ ಎರಡು ಅಂಶಗಳು. ಈ ಸಮನಾಗಿರುವ ಎರಡು ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನು ಸೇರಿಸಿದರೆ, ಸಮನಾಗಿರುವ ಅಂಶ ಅಂದರೆ ಬಿ ಎಮ್ ಮತ್ತು ಡಿ ಎನ್. ಈ ಸಮನಾಗಿರುವ ಅಂಶಗಳನ್ನು ಸೇರಿಸೋಣ, ಬಿ ಎಮ್ ಮತ್ತು ಡಿ ಎನ್. ಈ ಅಂಶಗಳನ್ನು ಸೇರಿಸಿದರೆ ಏನಾಗುತ್ತೆ ಅಂತಂದರೆ ಒಟ್ಟು ಮೊತ್ತಗಳು ಏನಾಗಿರ್ತವೆ? ಅವುಗಳು ಕೂಡ ಸಮನಾಗಿರ್ತವೆ. ಎ ಬಿ ಪ್ಲಸ್ ಬಿ ಎಮ್, ಎ ಬಿ 10 ಇದೆ, ಬಿ ಎಮ್ 5 ಇದೆ. ಸಮನಾಗಿರುವ ಅಂಶ ಬಿ ಎಮ್ ಮತ್ತು ಡಿ ಎನ್ ಎರಡು ಸಮ ಇದೆ, 5 ಸೆಂಟಿಮೀಟರ್ ಇದೆ. ಹಾಗಾಗಿ ಎ ಬಿ ಪ್ಲಸ್ ಬಿ ಎಮ್ 10 ಪ್ಲಸ್ 5 15 ಸೆಂಟಿಮೀಟರ್, ಸಿ ಡಿ ಪ್ಲಸ್ ಡಿ ಎನ್ 10 ಪ್ಲಸ್ 5 15 ಸೆಂಟಿಮೀಟರ್ ಇದೆ. ಹಾಗಾಗಿ ಸಮನಾಗಿರುವ ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನು ಸೇರಿಸಿದರೆ ಮೊತ್ತಗಳು ಕೂಡ ಏನಾಗ್ತವೆ? ಸಮನಾಗಿರ್ತವೆ ಅನ್ನುವಂಥ ಅಂಶವನ್ನು ಸ್ವಯಂ ಸಿದ್ಧ 2ರಲ್ಲಿ ನಾವು ಗಮನಿಸ್ತೇವೆ. ಮಕ್ಕಳೇ ನೆನಪಿರಲಿ, ಪರಸ್ಪರ ಸಮನಾಗಿರುವಂಥ ಎರಡು ಅಂಶಗಳಿಗೆ ಮತ್ತೆ ಸಮನಾಗಿರುವಂಥ ಎರಡು ಅಂಶಗಳನ್ನು ಸೇರಿಸಿದರೆ ಅವುಗಳ ಮೊತ್ತಗಳು ಏನಿರ್ತವೆ? ಅವುಗಳು ಕೂಡ ಸಮನಾಗಿರ್ತವೆ ಅನ್ನುವಂಥ ಅಂಶ ಎರಡನೆಯ ಸ್ವಯಂ ಸಿದ್ಧದಲ್ಲಿ ನಮಗೇನಾಗುತ್ತೆ? ಗೊತ್ತಾಗುತ್ತೆ. ಈಗ ಮತ್ತೆ ಮುಂದೆ ಹೋಗೋಣ. ಈಗ ಮೂರನೇ ಸ್ವಯಂ ಸಿದ್ಧ ಏನು ಹೇಳುತ್ತೆ ಅಂತ. ಮೂರನೇ ಸ್ವಯಂ ಸಿದ್ಧದಲ್ಲಿ ಸಮನಾಗಿರುವ ಅಂಶಗಳಿಂದ ಸಮ ಅಂಶಗಳನ್ನು ಕಳೆದರೆ ಉಳಿದ ಭಾಗಗಳು ಕೂಡ ಏನಾಗಿರ್ತವೆ? ಸಮನಾಗಿರ್ತವೆ. ಸಮನಾಗಿರುವ ಅಂಶಗಳಿಂದ ಸಮನಾಗಿರುವ ಅಂಶಗಳನ್ನು ಕಳೆದರೆ ಏನಾಗಂದರೆ ಎ ಬಿ ಮತ್ತು ಸಿ ಡಿಗಳು ಸಮ ಇದ್ದಾವೆ. ಎ ಬಿನೂ 10 ಸೆಂಟಿಮೀಟರ್ ಇದೆ, ಸಿ ಡಿನೂ ಕೂಡ 10 ಸೆಂಟಿಮೀಟರ್ ಇದೆ. ಇವುಗಳಲ್ಲಿ ಸಮನಾಗಿರುವಂತಹ ಅಂಶಗಳು, ಸಮನಾಗಿರುವಂಥ ಅಂಶಗಳು ಅಂದರೆ ಯಾವ್ಯಾವು? ಬಿ ಎಮ್ ಮತ್ತು ಡಿ ಎನ್. ಯಾವುದದು? ಬಿ ಎಮ್ ಮತ್ತು ಡಿ ಎನ್. ಇವು ಸಮನಾಗಿರುವಂಥ ಅಂಶಗಳು. ಒಟ್ಟು 10 ಸೆಂಟಿಮೀಟರ್ದಲ್ಲಿ ಸಮನಾಗಿರುವ ಅಂಶಗಳಾದಂತಹ ಬಿ ಎಮ್ ಮತ್ತು ಡಿ ಎನ್ 3 ಸೆಂಟಿಮೀಟರ್ ಇದೆ. 10 ಸೆಂಟಿಮೀಟರ್ನಲ್ಲಿ 3 ಸೆಂಟಿಮೀಟರ್ ಹೋಗಿಬಿಟ್ರೆ ಎಷ್ಟು ಉಳಿಯುತ್ತೆ? ಅವಾಗ 7 ಸೆಂಟಿಮೀಟರ್. ಅಂದರೆ ಎ ಎಮ್ ಈಕ್ವಸ್ ಟು ಎಷ್ಟು ಬರುತ್ತೆ?
ಎ ಎಮ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್, ಸಿ ಎನ್ ಈಕ್ವಲ್ಸ್ ಟು ಎ ಎಮ್ಮು 7 ಸೆಂಟಿಮೀಟರ್ ಆಗುತ್ತೆ, ಸಿ ಎನ್ನು ಕೂಡ 7 ಸೆಂಟಿಮೀಟರ್ ಆಗುತ್ತೆ. ಅದರ ಅರ್ಥ ಏನು ಅಂದರೆ ಸಮನಾಗಿರುವಂಥ ಅಂಶಗಳಿಂದ ಸಮನಾಗಿರುವಂಥ ಅಂಶಗಳನ್ನು ತೆಗೆದು ಹಾಕಿಬಿಟ್ರೆ ಉಳಿದಂಥ ಅಂಶಗಳು ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ ಅನ್ನುವಂಥ ಅಂಶ ಈ ಒಂದು ಸ್ವಯಂ ಸಿದ್ಧ 3ರಿಂದ ನಮಗೆ ಅರ್ಥವಾಗುತ್ತೆ. ಹಾಗೆ ಮುಂದೆ ಹೋಗೋಣ. ಈಗ ಸ್ವಯಂ ಸಿದ್ಧ 4 ಏನು ಹೇಳುತ್ತೆ ಅಂತ, ಒಂದರಲ್ಲೊಂದು ಐಕ್ಯವಾಗುವಂಥ ಅಂಶಗಳು ಪರಸ್ಪರ ಸಮ. ನಿಮ್ಮ ಹತ್ರ 2 ನೋಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಆ 2 ನೋಟ್ಸ್ಗಳನ್ನು ಒಂದರ ಮೇಲೊಂದು ಇಡಿ. ಎಲ್ಲ ಸರಿಯಾಗಿ ಹೊಂದಿಕೆಯಾಗಿದೆಯಾ? ಹೊಂದಿಕೆ ಆಗಿದೆ. ಹಾಗಾದರೆ ಅವೆರಡೂ ಕೂಡ ಪರಸ್ಪರ ಸಮ ಇರ್ತವೆ. ಸಮನಾಗಿರುವಂಥ 2 ನಾಣ್ಯಗಳನ್ನು ತೆಗೆದುಕೊಳ್ಳೋಣ. ಆ ನಾಣ್ಯಗಳನ್ನು ಒಂದರ ಮೇಲೊಂದು ಇಡೋಣ. ಇಟ್ಟಾಗ ಆ 2 ನಾಣ್ಯಗಳು ಸಮನಾಗಿ ಹೊಂದಿಕೆಯಾದರೆ ಅವುಗಳು ಕೂಡ ಪರಸ್ಪರ ಸಮ. ಒಂದಕ್ಕೊಂದು ಐಕ್ಯವಾಗುವ ಅಂದರೆ ಹೊಂದಿಕೆಯಾಗುವಂತಹ 2 ಅಂಶಗಳು ಯಾವಾಗಲೂ ಪರಸ್ಪರ ಸಮನಾಗಿರುತ್ತವೆ. 60 ಡಿಗ್ರಿ ಕೋನ ಮತ್ತು 60 ಡಿಗ್ರಿ ಕೋನ ಎರಡು ಸಮನಾಗಿವೆ ಕೋನಗಳು, ಎರಡು ಒಂದರಲ್ಲಿ ಒಂದು ಐಕ್ಯವಾಗುತ್ತೆ. ಹಾಗಾದಾಗ ಆ ಎರಡೂ ಕೂಡ ಪರಸ್ಪರ ಸಮನಾಗಿರ್ತವೆ ಅನ್ನುವಂಥ ಅಂಶವನ್ನು ಸ್ವಯಂ ಸಿದ್ಧ 4ರಲ್ಲಿ ನಾವು ಕಾಣ್ತೀವಿ. ಹಾಗಾದರೆ ಸ್ವಯಂ ಸಿದ್ಧ 5 ಏನು ಹೇಳುತ್ತೆ? ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು. ಇದನ್ನ ಹೆಂಗೆ ಅರ್ಥ ಮಾಡ್ಕೊತೀರಾ? ಪೂರ್ಣ ಒಂದು ಭಾಗ ಇದೆ, ಅದರಲ್ಲಿ ಕಾಲು ಭಾಗವನ್ನು ತೆಗೆದುಕೊಂಡ್ವಿ. ಕಾಲು ಭಾಗ ಇದೆಯಲ್ಲ, ಅದು ಪೂರ್ಣ ಭಾಗಕ್ಕಿಂತ ಚಿಕ್ಕದದು. ಅಥವಾ ಪೂರ್ಣ ಭಾಗ ಇದೆಯಲ್ಲ, ಅದು ಕಾಲು ಭಾಗಕ್ಕಿಂತಲೂ ದೊಡ್ಡದು. ಇಲ್ಲಿ ಒಂದು ನಿಮಗೆ ಚಿತ್ರದಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ ನಾನೀಗ. ಎ ಒ ಬಿ ಅನ್ನುವಂಥ ಕೋನ ಇದೆಯಲ್ಲ, ಅದು ಪೂರ್ಣ ಕೋನ ಅಂತ ತಿಳ್ಕೊಳ್ಳೋಣ. ಪೂರ್ಣ ಅಂತಂದ್ರೇನು? ಅದು ಒಂದು ಕೋನ. ಎ ಒ ಬಿ ಅನ್ನುವಂಥದ್ದು ಒಂದು ಮುಖ್ಯ ಕೋನ ಇದೆ. ಅದರ ಒಳಗಡೆ ಬರುವಂಥದ್ದು ಮತ್ತೊಂದು ಕೋನ ಯಾವುದದು? ಒಳಗಡೆ ಬರುವಂಥ ಮತ್ತೊಂದು ಕೋನ ಬಿ ಒ ಸಿ. ಇದು ಎ ಒ ಬಿ ಅನ್ನುವಂಥದ್ದು ಮೇನ್ ಮುಖ್ಯ ಕೋನ. ಅದರೊಳಗಿನ ಒಂದು ಭಾಗದ ಕೋನ ಬಿ ಒ ಸಿ. ಅವೆರಡನ್ನ ಕಂಪ್ಯಾರಿಸನ್ ಮಾಡೋಣ. ಈಗ ಯಾವ ಕೋನ ದೊಡ್ಡದಪ್ಪ? ಅದರಲ್ಲಿ ಎ ಒ ಬಿ ಕೋನ ದೊಡ್ಡದು. ಅದರ ಒಂದು ಭಾಗವಾಗಿರುವಂಥ ಬಿ ಒ ಸಿ ಕೋನ ಯಾವಾಗಲೂ ಚಿಕ್ಕದಾಗಿರುತ್ತೆ. ಆದ್ದರಿಂದ ಪೂರ್ಣ ಅನ್ನುವಂಥದ್ದು ಏನಿದೆಯಲ್ಲ, ಅದು ಯಾವಾಗಲೂ ದೊಡ್ಡದಿರುತ್ತೆ. ಅದರ ಘಟಕಗಳು, ಅದರ ಭಾಗಗಳು ಏನಾಗ್ತವೆ? ಯಾವಾಗಲೂ ಚಿಕ್ಕವಾಗಿರ್ತವೆ. ಹಾಗಾಗಿ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು. ಇಲ್ಲಿ ಎ ಒ ಬಿ ಅನ್ನುವಂಥದ್ದು ದೊಡ್ಡ ಕೋನ, ಅದರ ಒಳಗಡೆ ಇರುವಂಥದ್ದು ಚಿಕ್ಕದಾಗಿರುವಂಥ ಕೋನ ಬಿ ಒ ಸಿ. ಆ ಬಿ ಒ ಸಿ ಅನ್ನುವಂಥ ಕೋನ ಏನಾಗುತ್ತೆ? ಯಾವಾಗಲೂ ದೊಡ್ಡ ಕೋನಕ್ಕಿಂತ ಚಿಕ್ಕದಾಗಿರುತ್ತೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಹೀಗೆ ಮುಂದುವರೆದಂತೆ ಈಗ ಇನ್ನು 2 ಸ್ವಯಂ ಸಿದ್ಧಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ 2 ಸ್ವಯಂ ಸಿದ್ಧಗಳು ಏನು ಹೇಳ್ತವೆ ಅಂತಂದರೆ, ಒಂದು ಅಂಶದ 2ರಷ್ಟು ಅಂಶಗಳು ಪರಸ್ಪರ ಸಮನಾಗಿರ್ತವೆ ಅಂತ. ಪರಸ್ಪರ ಸಮನಾಗಿರುವಂಥ 2 ಅಂಶಗಳ 2ರಷ್ಟು ಅಂದರೆ ಇಲ್ಲಿ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿಗಳು ಏನಾಗಿದ್ದಾವೆ? ಇಲ್ಲಿ ಪರಸ್ಪರ ಸಮ ಇದೆ. ಈ ಅಂಶಗಳ 2ರಷ್ಟು 2a ಈಕ್ವಲ್ಸ್ ಟು 2b. ಈಗ ಎ ಕೋನ 60 ಡಿಗ್ರಿ ಇದೆ, ಬಿ ಕೋನನು ಕೂಡ 60 ಡಿಗ್ರಿ ಇದೆ. ಇವುಗಳ 2ರಷ್ಟು ಮಾಡೋಣ. ಈಗ ಎ ಕೋನದ 2ರಷ್ಟು ಅಂತಂದರೆ 120 ಡಿಗ್ರಿ ಆಗುತ್ತೆ. ಬಿ ಕೋನದ 2ರಷ್ಟು ಅಂತಂದರೆ ಅದು ಕೂಡ 60 × 2 ಅಂದರೆ 120 ಡಿಗ್ರಿ ಆಗುತ್ತೆ. ಹಾಗಾಗಿ ಯಾವುದೇ 2 ಅಂಶಗಳು ಪರಸ್ಪರ ಸಮನಾಗಿದ್ದರೆ ಅವುಗಳ 2ರಷ್ಟು ಕೂಡ ಏನಾಗಿರುತ್ತೆ? ಪರಸ್ಪರ ಸಮಾನ ಇರುತ್ತೆ ಅನ್ನುವಂಥ ಅಂಶವನ್ನು ಈ 6ನೇ ಸ್ವಯಂ ಸಿದ್ಧದಲ್ಲಿ ನಾವು ನೋಡ್ತೇವೆ. ಹಾಗಾಗಿ
ಹಾಗಾಗಿ ಮಕ್ಕಳೇ, ಎ ಮತ್ತು ಬಿಗಳು ಕೋನಗಳು ಪರಸ್ಪರ ಸಮನಾಗಿವೆ. ಅದರ ಎರಡರಷ್ಟು ಮಾಡಿದಾಗ ಏನಾಗುತ್ತೆ? ಎರಡರಷ್ಟು ಮಾಡಿದಾಗ 2 ಕೋನ ಎ ಈಕ್ವಲ್ಸ್ 2 ಕೋನ ಬಿ ಆಗುತ್ತೆ. ಹಾಗಾಗಿ ಪರಸ್ಪರ ಸಮನಾಗಿರುವ ಅಂಶಗಳ ಎರಡರಷ್ಟು ಅಂಶಗಳು ಕೂಡ ಏನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ ಅನ್ನುವಂಥ ಅಂಶ ನಮಗೀಗ ಗೊತ್ತಾಗುತ್ತೆ. ಈಗ ಸ್ವಯಂ ಸಿದ್ಧ 7, ಅದರ ಮುಂದಿನ ಸ್ವಯಂ ಸಿದ್ಧ 7, ಅದು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಒಂದಕ್ಕೊಂದು ಸಮನಾಗಿರುವಂಥ ಅಂಶಗಳ ಅರ್ಧಗಳು ಕೂಡ ಪರಸ್ಪರ ಸಮನಾಗಿರ್ತವೆ. ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಬಿ, ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಬಿ. ಎ ಮತ್ತು ಬಿ ಕೋನಗಳು ಪರಸ್ಪರ ಸಮ ಇದ್ದಾವೆ. ಉದಾಹರಣೆಗೆ ಎ ಕೋನ 60 ಡಿಗ್ರಿ ಇದೆ, ಬಿ ಕೋನನೂ ಕೂಡ 60 ಡಿಗ್ರಿನೇ ಇದೆ. ಈ ಕೋನಗಳ ಅರ್ಧಗಳು ಅಂದರೆ ಎ ಕೋನದ ಅರ್ಧ ಮತ್ತು ಬಿ ಕೋನದ ಅರ್ಧ ಎಷ್ಟಾಗುತ್ತೆ? ಹೌದು, 30 ಡಿಗ್ರಿ 30 ಡಿಗ್ರಿ. ಹಾಗಾಗಿ ಯಾವುದೇ ಎರಡು ಅಂಶಗಳು ಸಮ ಇದ್ದು ಅಂತಂದರೆ ಅವುಗಳ ಅರ್ಧಗಳು ಕೂಡ ಏನಾಗ್ತವೆ? ಸಮನಾಗಿರ್ತವೆ. ಅಥವಾ ನೀವೇ ಮಾಡ್ಬೋದು, ಈಗ ಎ ಬಿ ಮತ್ತು ಸಿ ಡಿಗಳು ಎರಡು ಸಮನಾಗಿರುವಂಥ ರೇಖಾಖಂಡಗಳು. ಈ ಸಮನಾಗಿರುವಂಥ ಎರಡು ರೇಖಾಖಂಡಗಳ ಅರ್ಧಗಳು ಕೂಡ ಏನಾಗಿರ್ತವೆ? ಸಮನಾಗಿರ್ತವೆ. 10 ಸೆಂಟಿಮೀಟರ್ ಎ ಬಿ ಇದೆ, 10 ಸೆಂಟಿಮೀಟರ್ ಸಿ ಡಿ ಇದೆ. ಅವುಗಳ ಅರ್ಧಗಳು ಏನಾಗ್ತವೆ? ಅವಾಗ 5 ಸೆಂಟಿಮೀಟರ್ ಆಗ್ತವೆ. ಹಾಗಾಗಿ ಅವುಗಳ ಅರ್ಧಗಳು ಕೂಡ ಏನಾಗ್ತವೆ? ಪರಸ್ಪರ ಸಮನಾಗಿರ್ತವೆ ಅನ್ನುವಂಥ ಅಂಶ ಗೊತ್ತಾಗುತ್ತೆ. ಇವಿಷ್ಟು ಅಂಶಗಳು ಸ್ವಯಂ ಸಿದ್ಧಗಳು ಅಂತ. ಮಕ್ಕಳೇ, ಎಲ್ಲ ವ್ಯಾಖ್ಯಾನಗಳು ಅರ್ಥ ಆಯ್ತಾ ನಿಮಗೆ? ಉದಾಹರಣೆ ಸಹಿತವಾಗಿ ಎಲ್ಲವನ್ನು ವಿವರಿಸ್ತಾ ಹೋಗಿದ್ದೀನಿ ನಾನು. ಹಾಗಾಗಿ ಈ ಸ್ವಯಂ ಸಿದ್ಧಗಳನ್ನು ನಿಮಗೆ ಏನು ಮಾಡ್ಬೋದು ಪರೀಕ್ಷೆಯಲ್ಲಿ ಅಂದರೆ, ಯಾವುದಾದರೂ 2 ಸ್ವಯಂ ಸಿದ್ಧಗಳನ್ನು ಬರೆದು ಅವುಗಳನ್ನು ಉದಾಹರಣೆ ಸಹಿತವಾಗಿ ವಿವರಿಸಿರಿ ಅಂತ ಕೇಳ್ಬೋದು ನಿಮಗೆ. ಹಾಗಾಗಿ 7 ಸ್ವಯಂ ಸಿದ್ಧಗಳು ಕೂಡ ನಿಮಗೇನಾಗಿರಬೇಕು? ಮನನ ಆಗಿರಬೇಕು. ಅವುಗಳು ಏನು ಅನ್ನೋದು ನಿಮಗೆ ಗೊತ್ತಾಗಿರಬೇಕು. ಅಂದಾಗ ಮಾತ್ರ ಏನಾಗುತ್ತೆ? ನಿಮಗೆ ಅವುಗಳನ್ನು ಉದಾಹರಣೆ ಸಹಿತವಾಗಿ ವಿವರಿಸಲಿಕ್ಕೆ ಅನುಕೂಲವಾಗುತ್ತೆ. ಈಗ ನಾವು ಮತ್ತೆ ಮುಂದೆ ಹೋಗೋಣ. ಈಗ ಏನು ಬರುತ್ತೆ ಮುಂದೆ? ಇದರ ಮುಂದಿನ ಮತ್ತೊಂದು ಮುಖ್ಯ ಅಂಶ ಯಾವುದದು? ಆಧಾರ ಪ್ರತಿಜ್ಞೆಗಳು. ಆಧಾರ ಪ್ರತಿಜ್ಞೆ ಅಂದರೆ ಏನು? ಇದಕ್ಕೆ ಸ್ಪಷ್ಟವಾದ ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು. ಏನು ಅಂತಂದರೆ, ಬಿಂದು, ಸರಳ ರೇಖೆ ಮತ್ತು ಸಮತಲ. ಬಿಂದು, ಸರಳ ರೇಖೆ ಮತ್ತು ಸಮತಲ ಇವುಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಂತಹ ಒಂದು ಊಹಾಸತ್ಯಗಳು. ಆ ಊಹಾಸತ್ಯಗಳಿಗೆ ನಾವೇನು ಹೇಳ್ತೇವೆ? ಆಧಾರ ಪ್ರತಿಜ್ಞೆಗಳು. ಹಾಗಂದರೆ ಸ್ವಯಂ ಸಿದ್ಧ ಏನು? ಸ್ವಯಂ ಸಿದ್ಧ ಮುಖ್ಯ ನಿಯಮಗಳು, ಚರ್ಚೆ, ಸಾಧನೆ ಯಾವುದೂ ಇಲ್ಲ, ಸತ್ಯ ಅಂಥೇಳಿ ನಾವು ಒಪ್ಕೊಂಡಿರುವಂಥದ್ದು. ಇಲ್ಲಿ ಬಿಂದು, ಸರಳ ರೇಖೆ ಮತ್ತು ಸಮತಲಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಂತಹ ಹೇಳಿಕೆಗಳು. ಈ ಹೇಳಿಕೆಗಳು ಕೂಡ ಸತ್ಯವಾಗಿರುವಂಥ ಹೇಳಿಕೆಗಳೇ. ಇಂಥ ಹೇಳಿಕೆಗಳಿಗೆ ನಾವು ಏನಂತ ಕರಿತೇವೆ? ಅವಕ್ಕೆ ಆಧಾರ ಪ್ರತಿಜ್ಞೆಗಳು. ಆಧಾರ ಪ್ರತಿಜ್ಞೆಗಳು ಬಿಂದು, ಸರಳ ರೇಖೆ ಮತ್ತು ಸಮತಲಗಳ ನಡುವೆ ಒಂದು ಸಂಬಂಧವನ್ನು ಕಲ್ಪಿಸ್ತವೆ. ಹಾಗಾದರೆ ಈ ಆಧಾರ ಪ್ರತಿಜ್ಞೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆಧಾರ ಪ್ರತಿಜ್ಞೆ 1. ಆಧಾರ ಪ್ರತಿಜ್ಞೆ 1ರಲ್ಲಿ ಏನು ಹೇಳುತ್ತೆ? ಯಾವುದೇ ಒಂದು ಬಿಂದುವಿನಿಂದ
ಮತ್ತೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಏನು ಹಾಗಂದರೆ, ಇನ್ನೂ ಸ್ವಲ್ಪ ಸರಳೀಕರಿಸಿ ಹೇಳ್ತೇನೆ ನಿಮಗೀಗ. ಯಾವುದೇ ಎರಡು ಬಿಂದುಗಳನ್ನು ಒಳಗೊಳ್ಳುವಂತೆ ಕೇವಲ ಒಂದೇ ಸರಳ ರೇಖೆಯನ್ನು ಎಳೆಯಲಿಕ್ಕೆ ಸಾಧ್ಯ. ಇಲ್ಲಿ ಎ ಅನ್ನುವಂಥದ್ದು ಒಂದು ಬಿಂದು ಇದೆ, ಬಿ ಅನ್ನುವಂಥದ್ದು ಒಂದು ಬಿಂದು ಇದೆ. ಈ ಎರಡು ಬಿಂದುಗಳನ್ನು ಒಳಗೊಳ್ಳುವಂತೆ ಕೇವಲ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಲಿಕ್ಕೆ ಸಾಧ್ಯ ಅನ್ನುವಂಥ ಅಂಶವನ್ನು ಆಧಾರ ಪ್ರತಿಜ್ಞೆ ಹೇಳುತ್ತೆ ನಮಗೆ. ಅದನ್ನೇ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಬಹುದು. 2 ಅಥವಾ 3 ಅಥವಾ 4 ಅಥವಾ 5 ಇಲ್ಲ. ಇನ್ನೊಂದು ಹೇಳಿಕೆಯನ್ನು ಹೇಳ್ತೇನೆ ನಿಮ್ಮ ಮಕ್ಕಳೀಗ. ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅಸಂಖ್ಯಾತ ಸರಳ ರೇಖೆಗಳನ್ನು ಎಳೆಯಬಹುದು. ಆದರೆ ಎರಡು ಬಿಂದುಗಳು ಇದ್ದರೆ ಆ ಎರಡು ಬಿಂದುಗಳನ್ನು ಒಳಗೊಳ್ಳುವಂತೆ ಕೇವಲ ಒಂದು ಸರಳ ರೇಖೆಯನ್ನು ಮಾತ್ರ ರಚನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಅಂಶವನ್ನು ಆಧಾರ ಪ್ರತಿಜ್ಞೆ 1ರಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಧಾರ ಪ್ರತಿಜ್ಞೆ 2 ಏನು ಹೇಳುತ್ತೆ? ಒಂದು ರೇಖಾಖಂಡವನ್ನು, ಇಲ್ಲಿ ಎ ಬಿ ಅನ್ನುವಂಥದ್ದು ಒಂದು ರೇಖಾಖಂಡ ಇದೆ. ಈ ರೇಖಾಖಂಡವನ್ನು ಎರಡೂ ಕಡೆ ಅನಂತದವರೆಗೆ ಉದ್ದಿಸಬಹುದು. ನಮ್ಮ ಅವಕಾಶವನ್ನೇ ಛೇದಿಸಿಕೊಂಡು ಹೋಗುವಷ್ಟು ಅನಂತದವರೆಗೆ ನಾವು ಏನು ಮಾಡ್ಬೋದು, ಆ ಸರಳ ರೇಖೆ, ಆ ಒಂದು ರೇಖಾಖಂಡದ ಎರಡೂ ಕಡೆ ನಾವೇನು ಮಾಡ್ಬೋದು, ಅವುಗಳನ್ನು ಬೆಳೆಸ್ತಾ ಹೋಗ್ಬೋದು. ಹಾಗಾಗಿ ಬಿಯನ್ನು ಈ ಕಡೆ ನಾವು ಬೆಳೆಸ್ತಾ ಹೋಗ್ಬೋದು, ಎಯನ್ನು ಈ ಕಡೆ ಬೆಳೆಸ್ತಾ ಹೋಗ್ಬೋದು. ಹಾಗಾಗಿ ಒಂದು ರೇಖಾಖಂಡವನ್ನು ಎರಡೂ ಕಡೆ ನಾವೇನು ಮಾಡ್ಬೋದು, ಅನಂತದವರೆಗೆ ಬೆಳೆಸಬಹುದು ಅನ್ನುವಂಥದ್ದು ಏನಿದು ಆಧಾರ ಪ್ರತಿಜ್ಞೆ 2. ಮೊದಲನೇದ್ದು, ಎರಡು ಬಿಂದುಗಳನ್ನು ಒಳಗೊಳ್ಳುವಂತೆ ಕೇವಲ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಎರಡನೇದ್ದು, ಒಂದು ರೇಖಾಖಂಡದ ಅಂತ್ಯ ಬಿಂದುಗಳಿಂದ ಅನಂತದವರೆಗೆ ಎರಡೂ ಕಡೆ ನಾವು ಬೆಳೆಸಬಹುದು ಅನ್ನುವಂಥದ್ದು. ಹಾಗಾದರೆ ಆಧಾರ ಪ್ರತಿಜ್ಞೆ 3 ಏನು ಹೇಳುತ್ತೆ? ಆಧಾರ ಪ್ರತಿಜ್ಞೆ 3ರಲ್ಲಿ ಏನಿದೆ ಅಂತಂದರೆ, ಯಾವುದೇ ಒಂದು ಕೇಂದ್ರದಿಂದ ಮತ್ತು ಯಾವುದೇ ಒಂದು ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಇಲ್ಲಿ ಮಕ್ಕಳೇ, ಓ ಅನ್ನುವಂಥದ್ದು ಒಂದು ವೃತ್ತ ಕೇಂದ್ರ ಇದೆ, ಒ ಪಿ ಅನ್ನುವಂಥದ್ದು ತ್ರಿಜ್ಯ ಇದೆ. ಓ ಅನ್ನು ಕೇಂದ್ರವಾಗಿ ಕೊಟ್ಟುಕೊಂಡು ಪಿ ಮೂಲಕ ನಾವೇನು ಮಾಡ್ಬೋದು, ಒಂದು ವೃತ್ತವನ್ನು ರಚನೆ ಮಾಡಬಹುದು ಅನ್ನುವಂಥದ್ದೇ ಇದರದ್ದು ಹೇಳಿಕೆ. ಏನು ಹೇಳಿಕೆ ಅದು? ಒಂದು ತ್ರಿಜ್ಯ ಇದೆ ಒ ಪಿ ಅನ್ನುವಂಥದ್ದು ಒಂದು ತ್ರಿಜ್ಯ. ಓವನ್ನು ಕೇಂದ್ರವಾಗಿಟ್ಕೊಂಡು ಪಿ ಮೂಲಕ ನಾವೇನು ಮಾಡ್ಬೋದು, ವೃತ್ತವನ್ನು ರಚಿಸಬಹುದು ಅನ್ನುವಂಥದ್ದೇ ಆಧಾರ ಪ್ರತಿಜ್ಞೆ 3ರ ಒಂದು ತಿರುಳು. ಹಾಗಾಗಿ ನಾವೇನು ಮಾಡ್ಬೋದು, ಯಾವುದೇ ಒಂದು ಕೇಂದ್ರದಿಂದ ಮತ್ತು ಯಾವುದೇ ಒಂದು ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಓ ಕೇಂದ್ರವಾಗಿ ನಾವೇನು ಮಾಡ್ಬೋದು, ಪಿ ಮೂಲಕ ಒಂದು ವೃತ್ತವನ್ನು ಎಳೆಯಬಹುದು ಅನ್ನುವಂಥದ್ದನ್ನು ಈ ಒಂದು ಆಧಾರ ಪ್ರತಿಜ್ಞೆ 3 ಹೇಳಿಕೊಡುತ್ತೆ. ಆಧಾರ ಪ್ರತಿಜ್ಞೆ 4, ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮ. ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮ. ಲಂಬಕೋನಗಳು ಪರಸ್ಪರ ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿರ್ತವೆ. ಉದಾಹರಣೆ, ಆ್ಯಂಗಲ್ ಬಿ = 90 ಡಿಗ್ರಿ. ಆನಂತರ ಆ್ಯಂಗಲ್ ಕ್ಯೂ = 90 ಡಿಗ್ರಿ. ಹಾಗಾದರೆ ಬಿ ಮತ್ತು ಕ್ಯೂ ಕೋನಗಳು ಏನಾಗಿರ್ತವೆ, ಪರಸ್ಪರ ಸಮನಾಗಿರ್ತವೆ. ಹಾಗಾಗಿ ಎಲ್ಲ ಲಂಬಕೋನ ನೋಡಿ ಹೇಗಿದೆ ನೋಡಿ ಇದು. ಇಲ್ಲಿ ಕೂಡ ಸರಳ ರೇಖೆ, ಕಿರಣ ಮತ್ತು
ಬಿಂದು ಮತ್ತು ಸಮತಲ ಇವುಗಳ ನಡುವೆ ಸಂಬಂಧ ಇದೆ ಇಲ್ಲಿ. ಇವುಗಳ ನಡುವೆ ಸಂಬಂಧವನ್ನು ಸೇರಿಕೊಂಡು ನಾವೇನು ಮಾಡ್ತೇವೆ, ಈಗ ಮತ್ತೆ ಸತ್ಯವಾಗಿರುವಂಥ ಹೇಳಿಕೆಗಳನ್ನು ಹೇಳ್ತೇವೆ. ಲಂಬಕೋನಗಳು ಯಾವಾಗಲೂ ಏನಾಗಿರ್ತವೆ, ಪರಸ್ಪರ ಸಮನಾಗಿರ್ತವೆ ಅನ್ನುವಂಥ ಅಂಶವನ್ನು ಆಧಾರ ಪ್ರತಿಜ್ಞೆ 2ರಲ್ಲಿ ನಾವೇನು ಮಾಡ್ತೇವೆ, ಆಧಾರ ಪ್ರತಿಜ್ಞೆ 4ರಲ್ಲಿ ಏನು ಮಾಡ್ತೇವೆ, ನಾವು ಅರ್ಥ ಮಾಡ್ಕೊಳ್ತೇವೆ. ಹಾಗಾದರೆ ಮತ್ತೆ ಮುಂದಿನ ಆಧಾರ ಪ್ರತಿಜ್ಞೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಮಕ್ಕಳೇ. ಆಧಾರ ಪ್ರತಿಜ್ಞೆ 5, ಆಧಾರ ಪ್ರತಿಜ್ಞೆ 5 ಏನು ಹೇಳುತ್ತೆ ಅನ್ನೋದನ್ನು ಗಮನಿಸೋಣ. ಸ್ವಲ್ಪ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. 2 ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆಯು ಛೇದಿಸಿದಾಗ, ಇಲ್ಲಿ ಎ ಬಿ ಮತ್ತು ಸಿ ಡಿ ಇದೆ, ಎಮ್ ಎನ್ ಅನ್ನುವಂಥದ್ದು ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಒಳಕೋನಗಳ ಮೊತ್ತವು, ಅದರ ಒಂದೇ ಬದಿಯಲ್ಲಿರುವ ಒಳಕೋನಗಳಂದರೆ ಇವು ಒಳಕೋನಗಳ ಮೊತ್ತವು 2 ಲಂಬ ಕೋನಗಳಿಗಿಂತ ಕಡಿಮೆ ಬಂದರೆ, 2 ಲಂಬ ಕೋನಗಳಂದರೆ ಎಷ್ಟು, 90 90 180, 180ಕ್ಕಿಂತ ಕಡಿಮೆ ಬಂದರೆ ಆ ರೇಖೆಗಳು ಅಥವಾ ಆ ರೇಖೆಗಳನ್ನು ಅದೇ ಪಾರ್ಶ್ವದಲ್ಲಿ ಬೆಳೆಸಿದರೆ ಮುಂದೆ ಅವೇನು ಮಾಡ್ತೇವೆ, ಒಂದನ್ನೊಂದು ಛೇದಿಸ್ತವೆ. ಇದರ ಅರ್ಥ ಇಷ್ಟೇ ಇದೆ ಮಕ್ಕಳೀಗ. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳನ್ನು ಒಂದು ಎಮ್ ಎನ್ ಅನ್ನುವಂಥದ್ದು ಏನು ಮಾಡಿದೆ, ಇಲ್ಲಿ ಪರಸ್ಪರ ಛೇದಿಸಿದಾಗ ಉಂಟಾಗುವಂಥ ಒಳಕೋನಗಳಿಗೆ ನಾನು ಇಲ್ಲಿ ಏನು ಮಾಡಿದ್ದೇನೆ, 1 ಮತ್ತು 2 ಅಂತ ಕೊಟ್ಟಿದ್ದೇನೆ. ಕೋನ 1 ಮತ್ತು ಕೋನ 2, ಕೋನ 1 ಮತ್ತು ಕೋನ 2 ಒಳಕೋನಗಳು. ಇವುಗಳಿಗೆ ಒಳಕೋನಗಳು ಅಂತ ಕರೀತಾರೆ. ಯಾವುದದು, ಇದು 1, ಇದು 2. ಇದನ್ನು ನಾವು ಕೋನದ ಮೂಲಕ ಹೇಳಕ್ಕೆ ಇಷ್ಟಪಟ್ಟರೆ ಇಲ್ಲಿ ನಾನು ಇದಕ್ಕೆ ಎಕ್ಸ್ ಅಂತ ಕೊಡ್ತೇನೆ, ಇದಕ್ಕೆ ವೈ ಅಂತ ಕೊಡ್ತೇನೆ. ಈಗ ಕೋನ 1 ಹೇಳ್ತೀನಿ, ಕೋನ ಎ ಎಕ್ಸ್ ವೈ, ಕೋನ 2 ಸಿ ವೈ ಎಕ್ಸ್. ಈ 2 ಒಳಕೋನಗಳು. ಈಗ 2 ಒಳಕೋನಗಳ ಮೊತ್ತ 2 ಲಂಬಕೋನಗಳಿಗಿಂತ ಚಿಕ್ಕದಾಗಿದ್ದರೆ, 2 ಲಂಬಕೋನಗಳಿಗಿಂತ ಚಿಕ್ಕದಾಗಿದ್ದರೆ ಆ 2 ರೇಖೆಗಳನ್ನು ಆ ಒಳಕೋನಗಳಿರುವಂಥ ಪಾರ್ಶ್ವದಲ್ಲಿಯೇ ಆ 2 ರೇಖೆಗಳನ್ನು ನಾವು ಬೆಳೆಸಿದರೆ ಅವೆರಡೂ ಏನಾಗ್ತವೆ, ಮುಂದೆ ಒಂದಕ್ಕೊಂದು ಛೇದಿಸುತ್ತವೆ ಅನ್ನುವಂಥ ಅಂಶವನ್ನು ಇದರ ಮೂಲಕ ಹೇಳಕ್ಕೆ ಇಷ್ಟಪಡ್ತಾರೆ. ಒಂದು ವೇಳೆ ಏನಾದರೂ ಆ 2 ಕೋನಗಳ ಮೊತ್ತ 2 ಲಂಬ ಕೋನಗಳಿಗಿಂತ ಹೆಚ್ಚಾದರೆ, ಈ ಭಾಗದಲ್ಲಿ ನೋಡಿ, ಈಗ ಇಲ್ಲಿ ಈ 2 ಕೋನಗಳ ಮೊತ್ತ 2 ಲಂಬ ಕೋನಗಳಿಗಿಂತ ಜಾಸ್ತಿ ಇದೆ, 180ಕ್ಕಿಂತ ಜಾಸ್ತಿ. ಇವುಗಳನ್ನು ಬೆಳೆಸಿದ್ರೆ ಏನಾಗುತ್ತೆ, ಅವು ಮುಂದೆ ಯಾವ ಕಾರಣಕ್ಕೂ ಪರಸ್ಪರ ಛೇದಿಸುವುದಿಲ್ಲ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಇನ್ನೂ ಒಂದು ಅಂಶ ಇದೆ. ಇಲ್ಲಿ ಯಾವುದೇ 2 ಸರಳ ರೇಖೆಗಳನ್ನು ಒಂದು ರೇಖೆ ಕತ್ತರಿಸಿದಾಗ ಏರ್ಪಡುವಂಥ ಒಳಕೋನಗಳ ಮೊತ್ತ 180ಕ್ಕೆ ಸಮನಾದರೆ ಏನಾಗುತ್ತೆ ಅಂತ. ಈಗ ಆಧಾರ ಪ್ರತಿಜ್ಞೆ 5ರಲ್ಲಿ ಏನು ಹೇಳುತ್ತೆ ಅನ್ನೋದು ಗೊತ್ತಾಯ್ತು ನಿಮಗೀಗ. ಕಡಿಮೆ ಇದ್ದರೆ ಮುಂದೆ ಏನಾಗ್ತವೆ, ಅವು ಒಂದಕ್ಕೊಂದು ಪರಸ್ಪರ ಕಟ್ಟಾಗ್ತವೆ. ಒಂದು ವೇಳೆ ಏನಾದರೂ ಅವುಗಳ ಮೊತ್ತ 180ಕ್ಕೆ ಸಮನಾಗಿದ್ದರೆ ಏನಾಗುತ್ತೆ, ವಿಚಾರ ಮಾಡಿ ನೋಡೋಣ. 180ಕ್ಕೆ ಸಮ ಇದೆ, ಅವಾಗ ಏನಾಗ್ಬೋದು, ಚಿಕ್ಕದಾಗಿದೆ, ಇಲ್ಲಿ 180ಕ್ಕಿಂತ ಕಡಿಮೆ ಇದೆ, ಮುಂದೆ ಬೆಳೆಸಿದರೆ ಕಟ್ಟಾಯಿತು. ಈಗ ಏನು ಮಾಡೋಣ,
ಈ ಎರಡು ಕೋನಗಳ ಕಟ್ಟಾಗುತ್ತೆ ಅನ್ನುವಂಥದ್ದನ್ನೇ ಆಧಾರ ಪ್ರತಿಜ್ಞೆ 5 ಹೇಳುತ್ತೆ. ಇದನ್ನೇ ಮುಂದುವರಿದು ಯೂಕ್ಲಿಡನ ಆಧಾರ ಪ್ರತಿಜ್ಞೆ 5 ನಾವು ಮತ್ತೆ ಮುಂದುವರೆದು ಫ್ಲೇರನ ಒಂದು ಸಿದ್ಧಾಂತಕ್ಕೆ ಬರ್ತೀವಿ ನಾವು. ಇದನ್ನೇ ಮಾಡಿಫೈ ಮಾಡಿಬಿಟ್ಟು ಫ್ಲೇರ್ ಏನು ಮಾಡ್ತಾನೆ, ತನ್ನ ಸಿದ್ಧಾಂತದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಎರಡು ಸರಳ ರೇಖೆಗಳನ್ನು ಒಂದು ರೇಖೆ ಕತ್ತರಿಸಿದಾಗ ಉಂಟಾಗುವ ಒಳಕೋನಗಳ ಮೊತ್ತ 180ಕ್ಕೆ ಸಮನಾಗಿದ್ದರೆ, 180ಕ್ಕೆ ಸಮನಾದರೆ ಆ ಎರಡು ರೇಖೆಗಳು ಯಾವ ಕಾರಣಕ್ಕೂ ಛೇದಿಸುವುದಿಲ್ಲ. ಎರಡೂ ಕಡೆ ನಾವು ಆ ರೇಖೆಗಳನ್ನು ಬೆಳೆಸಿದರೂ ಕೂಡ ಆ ರೇಖೆಗಳು ಯಾವ ಕಾರಣಕ್ಕೂ ಛೇದಿಸುವುದಿಲ್ಲ ಅನ್ನೋದನ್ನು ಫ್ಲೇರ್ ಹೇಳ್ತಾನೆ. ಹಾಗಾಗಿ ಆಧಾರ ಪ್ರತಿಜ್ಞೆ 5 ಏನು ಹೇಳುತ್ತೆ ಅಂತಂದರೆ, 180ಕ್ಕಿಂತ ಕಡಿಮೆ ಇದ್ದರೆ, 180ಕ್ಕಿಂತ ಕಡಿಮೆ ಇದ್ದರೆ ಏನಾಗುತ್ತೆ, ಅವೆಲ್ಲ ಪರಸ್ಪರ ಒಂದನ್ನೊಂದು ಛೇದಿಸುತ್ತವೆ. 180ಕ್ಕಿಂತ ಜಾಸ್ತಿ ಇದ್ದರೆ ಆ ರೇಖೆಗಳನ್ನು ಬೆಳೆಸಿದರೆ ಅವುಗಳು ಪರಸ್ಪರ ಒಂದನ್ನೊಂದು ಛೇದಿಸಲಾರವು ಅನ್ನುವಂಥ ಅಂಶವನ್ನು ಹೇಳ್ತಾನೆ. ಇದನ್ನೇ ಮುಂದುವರೆದು 180ಕ್ಕೆ ಏನಾದರೂ ಸಮನಾದರೆ ಆ ಎರಡು ರೇಖೆಗಳು ಪರಸ್ಪರ ಸಮಾನಾಂತರ ರೇಖೆಗಳಾಗಿರುತ್ತವೆ. ಯಾವ ಕಾರಣಕ್ಕೂ ಆ ಎರಡು ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸಲಾರವು ಅನ್ನುವಂಥ ಅಂಶವನ್ನು ಫ್ಲೇರ್ ಹೇಳಿಕೊಡ್ತಾನೆ. ಹಾಗಾಗಿ ಆಧಾರ ಪ್ರತಿಜ್ಞೆಯನ್ನು ಸೂಕ್ಷ್ಮವಾಗಿ ನಾವೇನು ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇಲ್ಲೇನೋ ಬರೆದಿದ್ದೀನಿ ನಾನೀಗ, ಏನು ಅಂದರೆ ಆ್ಯಂಗಲ್ 1 + ಆ್ಯಂಗಲ್ 2 ಈಸ್ ಲೆಸ್ ದೆನ್ 2 ಟೈಮ್ಸ್ ಎರಡು ಲಂಬಕೋನಗಳು. ಆ್ಯಂಗಲ್ 1 + ಆ್ಯಂಗಲ್ 2 ಇದು ಎರಡು ಲಂಬಕೋನಗಳಿಂದ ಚಿಕ್ಕದು. ಅಂದ್ರೇನು, ಆ್ಯಂಗಲ್ 1 + ಆ್ಯಂಗಲ್ 2 ಇದು ಲೆಸ್ ದೆನ್ 180 ಡಿಗ್ರಿ, 180ಕ್ಕಿಂತ ಚಿಕ್ಕದು. ಆವಾಗ ಎ ಬಿ ಮತ್ತು ಸಿ ಡಿಗಳು ಏನಾಗ್ತವೆ, ಆವಾಗ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಏನಾಗ್ತವೆ, ಛೇದಿಸುತ್ತವೆ ಅನ್ನುವಂಥ ಅಂಶವನ್ನು ನಾವೇ ಮಾಡ್ಬೋದು, ಅರ್ಥ ಮಾಡ್ಕೋಬೋದು. ಇಷ್ಟು ಏನಿದೆ ಇದು ಅಂತಂದರೆ ಯೂಕ್ಲಿಡನ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು. ಹಾಗಾದರೆ ಮಕ್ಕಳೇ, ಈ ಒಂದು ಇವತ್ತಿನ ಅಧ್ಯಾಯದಲ್ಲಿ ನಾವು ಏನೇನನ್ನು ನಾವು ಅಭ್ಯಾಸ ಮಾಡಿದ್ವಿ ಅನ್ನೋದನ್ನು ಪುನರಾವಲೋಕನ ಮಾಡಿದರೆ, ಮೊದಲಿಗೆ ನಾವು ಏನು ಯೂಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆಯಲ್ಲಿ ಜಾಮೆಟ್ರಿ ಅನ್ನುವಂಥ ಪದ ಹೇಗೆ ಬಂತು, ಇದಕ್ಕೆ ಭಾರತದ ಮತ್ತು ಪಾಶ್ಚಿಮಾತ್ಯರ ಅಥವಾ ಈಜಿಪ್ತಿಯನ್ನರ ಅಥವಾ ಗ್ರೀಕರ ಒಂದು ಕೊಡುಗೆ ಏನಿದೆ, ಅದರಲ್ಲಿ ಪ್ರಮುಖವಾಗಿ ಥೇಲ್ಸ್, ಪೈಥಾಗೋರಸ್ ಮತ್ತು ಯೂಕ್ಲಿಡ್. ಯೂಕ್ಲಿಡ್ ಏನು ಮಾಡಿದ, ಬಿಂದು, ಸರಳರೇಖೆ ಮತ್ತು ಸಮತಲಗಳಿಗೆ ಒಂದು ಸ್ಪಷ್ಟವಾದಂಥ ವ್ಯಾಖ್ಯಾನವನ್ನು ಕೊಟ್ಟ. ಹಾಗಾಗಿ ಯೂಕ್ಲಿಡನಿಗೆ ರೇಖಾಗಣಿತದ ಜನಕ ಅಂತ ಕರೀತಾರೆ. ಅವ ತನ್ನೆಲ್ಲ ಹೇಳಿಕೆಗಳನ್ನ ಎಲಿಮೆಂಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಬರೆದ. ಆ ಪುಸ್ತಕದಲ್ಲಿಯ ಕೆಲವು ಅಂಶಗಳನ್ನು ನಾವೇನು ಮಾಡಿದ್ವಿ, ಈಗ ಇಲ್ಲಿ ಅರ್ಥ ಮಾಡ್ಕೊಂಡ್ವಿ. ಇದಾದ ಮೇಲೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಸ್ವಯಂ ಸಿದ್ಧಗಳು ಅಂತಂದ್ರೆ ಏನು, 7 ಸ್ವಯಂ ಸಿದ್ಧಗಳನ್ನು ನಾವು ಏನು ಮಾಡಿದ್ವಿ, ಈ ಒಂದು ಚರ್ಚೆಯಲ್ಲಿ ನೋಡಿದ್ವಿ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಉದಾಹರಣೆಯನ್ನು ತೆಗೆದುಕೊಂಡು ಅವುಗಳ ವಿವರಣೆಯನ್ನು ಕೊಟ್ಟದ್ದಾಯಿತು. 1ನೇ ಅಂಶ, ನಂತರ 2ನೇ ಸ್ವಯಂ ಸಿದ್ಧ, ಆನಂತರ 3ನೇ ಸ್ವಯಂ ಸಿದ್ಧ. ಸಮನಾಗಿರುವ ಅಂಶಗಳಿಗೆ ಸಮನಾದ ಅಂಶಗಳನ್ನು ಕಳೆದರೆ ಉಳಿದ ಭಾಗಗಳು ಸಮನಾಗಿರುತ್ತವೆ. 4ನೇ ಸ್ವಯಂ ಸಿದ್ಧ, ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಪರಸ್ಪರ ಸಮನಾಗಿರುತ್ತವೆ. 5ನೇ ಸ್ವಯಂ ಸಿದ್ಧ, ಪೂರ್ಣವಾದ ಭಾಗಕ್ಕಿಂತಲೂ ದೊಡ್ಡದು. ಆನಂತರ 6ನೇ ಸ್ವಯಂ ಸಿದ್ಧ,
ಒಂದಕ್ಕೊಂದು ಸಮನಾಗಿರುವಂಥ ಎರಡು ಅಂಶಗಳ ಎರಡರಷ್ಟು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ನಂತರ ಸಮನಾಗಿರುವ ಅಂಶಗಳ ಅರ್ಧಗಳು ಕೂಡ ಇರ್ತವೆ ಅನ್ನುವಂಥದ್ದು ಸ್ವಯಂ ಸಿದ್ಧ 7. ಇವಿಷ್ಟು ಸ್ವಯಂ ಸಿದ್ಧಗಳಾದರೆ ಆಧಾರ ಪ್ರತಿಜ್ಞೆಗಳು. ಆಧಾರ ಪ್ರತಿಜ್ಞೆ ಏನು ಮಾಡುತ್ತೆ, ಬಿಂದು ಸರಳರೇಖೆ ಮತ್ತು ಸಮತಲಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಂಥ ಒಂದು ಊಹಾ ಹೇಳಿಕೆ. ಇದರಲ್ಲಿ ಕೂಡ ಆಧಾರ ಪ್ರತಿಜ್ಞೆಗಳು ಬರ್ತವೆ. ಎರಡು ಬಿಂದುಗಳನ್ನು ಒಳಗೊಳ್ಳುವಂತೆ ಕೇವಲ ಒಂದು ಸರಳರೇಖೆಯನ್ನು ಎಳೆಯಬಹುದು. ಆಮೇಲೆ ಒಂದು ರೇಖಾಖಂಡವನ್ನು ಎರಡೂ ಕಡೆ ಅನಂತದವರೆಗೆ ಬೆಳೆಸಬಹುದು. ಒಂದು ತ್ರಿಜ್ಯದ ಒಂದು ಬಿಂದುವನ್ನು ವೃತ್ತ ಕೇಂದ್ರವಾಗಿ ವೃತ್ತವನ್ನು ರಚನೆ ಮಾಡಬಹುದು. 3ನೇ ಆಧಾರ ಪ್ರತಿಜ್ಞೆ. 4ನೇದು ಎರಡು ಲಂಬ ಕೋನಗಳು ಏನಾಗಿರ್ತವೆ, ಯಾವಾಗಲೂ ಸಮನಾಗಿರ್ತವೆ ಅನ್ನುವಂಥ ಅಂಶವನ್ನು ಏನು ಮಾಡಿದ್ರಲ್ಲಿ 4ನೇ ಆಧಾರ ಪ್ರತಿಜ್ಞೆಯಲ್ಲಿ ಹೇಳಿದರು. ನಂತರ ಕೊನೆಯದಾಗಿ 5ನೇ ಆಧಾರ ಪ್ರತಿಜ್ಞೆ ಏನು ಬರುತ್ತೆ ಅಂದರೆ, ಎರಡು ಸರಳರೇಖೆಗಳನ್ನು ಒಂದು ರೇಖೆ ಛೇದಿಸಿದಾಗ ಏರ್ಪಡುವಂಥ ಒಳಕೋನಗಳು 180ಕ್ಕಿಂತ ಕಡಿಮೆ ಇದ್ದರೆ ಅದೇ ಭಾಗದಲ್ಲಿ ಆ ರೇಖೆಗಳನ್ನು ಬೆಳೆಸಿದರೆ ಅವು ಮುಂದೆ ಏನಾಗ್ತವೆ, ಛೇದಿಸ್ತವೆ ಅನ್ನುವಂಥ ಅಂಶವನ್ನು ಆಧಾರ ಪ್ರತಿಜ್ಞೆ 5ರಲ್ಲಿ ಹೇಳ್ತಾನೆ. ಇದನ್ನೇ ಫ್ಲೇರ್ ಏನು ಮಾಡ್ತಾನೆ ಅಂತಂದರೆ, ಅವುಗಳು ಸಮನಾಗಿದ್ದರೆ ಆ ಎರಡು ರೇಖೆಗಳು ಪರಸ್ಪರ ಸಮಾನಾಂತರವಾಗಿರ್ತವೆ ಅನ್ನುವಂಥ ಅಂಶವನ್ನು ಹೇಳಿದ. ಇದಿಷ್ಟು ಅಂಶಗಳು ಯೂಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ. ಮಕ್ಕಳೇ, ಇದು ತಮಗೆಲ್ಲ ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿಮ್ಮದು ಏನಾದರೂ ಸಮಸ್ಯೆಗಳಿದ್ದರೆ ಮುಂದಿನ ಅವಧಿಯಲ್ಲಿ ಅವುಗಳನ್ನು ಚರ್ಚಿಸಿ ನಾವು ಮತ್ತೆ ಮುಂದಿನ ಪಾಠಕ್ಕೆ ಮುಂದುವರಿಯುವುದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ವಂದನೆಗಳು.